ಮಹೋತ್ಸವ ನಡೀತಾ ಇದೆ. ಈ ಒಂದು ಏನಕ್ಕಪ್ಪ ಒಂದೆರಡು ಮಾತು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇದು ಒಂದು ಪುಷ್ಯ ಮಾಸ, ಹಿಮವಂತ ಋತು ಪುಷ್ಯ ಮಾಸ ಅಂತ ಹೇಳಿದ್ರೆ, ನಮಗೆ ಈ ಮಂಜು ಬೀಳ್ತಾ ಇರತ್ತೆ. ಸಾಯಂಕಾಲ ಅಂದ ತಕ್ಷಣನೇ ನಮಗೆ 5-6 ಗಂಟೆ ಮೇಲೆ ಮಂಜು ಬೀಳುತ್ತೆ, ಚಳಿ ಇರತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಇವತ್ತಿನ ದಿನ ಮುಕ್ಕೋಟಿ ಏಕಾದಶಿ ಅಂತ ಹೇಳ್ಬಿಟ್ಟು ವೈಕುಂಠದ ಒಂದು ಬಾಗಿಲು ತೆಗೆಯುತ್ತೆ. ಇವತ್ತು 3 ತಿಂಗಳಿಂದ ಸ್ವಾಮಿ ಮಲಗಿರ್ತಾನೆ, ಸಾಕ್ಷಾತ್ ಮಹಾವಿಷ್ಣು. ಇವತ್ತಿನ ದಿನ ಸನಕ ಸನಂದಾದಿ ಸಪ್ತರ್ಷಿಗಳು ದೇವತೆಗಳಿಗೆ ಇವತ್ತಿನ ದಿನ ಆತನ ಒಂದು ದರ್ಶನ ಪ್ರಾಪ್ತಿಯಾಗತ್ತೆ. ಅದಕ್ಕೆ ಈ ಮುಖ್ಯವಾಗಿ ನಾವು ಈ ಒಂದು ವೈಕುಂಠ ದ್ವಾರ ಉತ್ತರದ ಬಾಗಿಲು ಶ್ರೀರಂಗಮಲ್ಲಿ ತುಂಬಾ ಶ್ರೇಷ್ಠವಾಗಿ ಅಲ್ಲಿ ಮಾಡ್ತಾ ಇದ್ರು. ತದನಂತರ ಪ್ರತಿಯೊಂದು ದೇವಾಲಯದಲ್ಲೂ ಕೂಡ ಇವತ್ತು ಮುಕ್ಕೋಟಿ ಏಕಾದಶಿ ದಿನ ಪ್ರಾತಃ ಕಾಲದಲ್ಲಿ ಬ್ರಹ್ಮ ಮುಹೂರ್ತದಲ್ಲಿ ಸ್ವಾಮಿನ ನಾವು ದರ್ಶನ ಮಾಡಕ್ ಹೋಗ್ತಾ ಇರ್ತೀವಿ. ಈ ಒಂದು ಅಗರ ಗ್ರಾಮದಲ್ಲಿ, ಆಚಂಪಲ್ಲಿ ಅಗರ ಗ್ರಾಮ ಸುಮಾರು 3-4 ವರ್ಷದಿಂದ ತುಂಬಾ ವಿಶೇಷವಾಗಿ ಈ ಸಾಯಂಕಾಲ ಬೆಳಗ್ಗೆ ಹೊತ್ತು ಜನಸಾಗರದಿಂದ ಭಕ್ತಿ ಪರವಶರಾಗಿ ಆ ಭಗವಂತನ ಒಂದು ಕೃಪೆಗೆ ಎಲ್ಲರೂ ಪಾತ್ರರಾಗ್ತಾ ಇದ್ದೀರಾ. ತುಂಬಾ ವಿಶೇಷ, ತುಂಬಾ ಸಂತೋಷದ ವಿಚಾರ. ಈ ಗ್ರಾಮದಲ್ಲಿ ಇರ್ತಕ್ಕಂಥ ಗೌಡ್ರು, ಒಳ್ಳೆ ವಿದ್ವಾಂಸರು ಕೂಡ ಬಂದಿದ್ದಾರೆ, ವಾದ್ಯದವರು. ತುಂಬಾ ಖುಷಿ ಆಯ್ತು ನನಗೆ. ಅವರಿದ್ದಾರೆ, ಅವ್ರಿಗೆ ನಾವು ಚಪ್ಪಾಳಿನೇ ಹೊಡಿಬೇಕು. ಅವ್ರಿಗೆ ಅಷ್ಟು ವಿದ್ವಾಂಸರು ಅವ್ರ ವಾದ್ಯದಲ್ಲಿ. ಖುಷಿ ಆಯ್ತು ಅವ್ರು ನೋಡಿದ ತಕ್ಷಣನೇ. ಒಂದು ಭಾಗ್ಯ. ಇವತ್ತು ಒಳ್ಳೆ ವಾದ್ಯದಲ್ಲಿ ಒಂದು ವಿದ್ವಾಂಸರಿದ್ದಾರೆ. ಋತ್ವಿಕ ವರ್ಗದಲ್ಲೂ ಕೂಡ ಈ ವಾಸು ಮತ್ತಪ್ಪ ನಿಪೇರ ಶ್ರೀಕಾಂತ್ ಒಳ್ಳೆ ವಿದ್ವಾಂಸರ ಕಲ್ಯಾಣೋತ್ಸವ ಸಂದರ್ಭದಲ್ಲಿ ತುಂಬಾ 2 ಕಣ್ಣು ಸಾಲದು. ಅದೇ ನಮ್ಮ ಹುಡುಗ ಮಂಜು ಇದ್ದಾನೆ, ಮಗನ ಸಮಾನ ನನಗೆ. ತುಂಬಾ ವಿಶೇಷವಾಗಿ ಭಕ್ತಿಯಿಂದ ಸ್ವಾಮಿ ಸೇವೆ ಮಾಡ್ತಾ ಇದ್ದಾನೆ. ನನ್ನೊಂದು ಆಸೆ ಏನಪ್ಪಾ ಅಂತ ಹೇಳಿದ್ರೆ, ಈ ಜನಸಾಗರ ಇದೇ ರೀತಿ ತುಳುಕಬೇಕು. ಇದೊಂದು ತಿರುಪತಿ ಮಾರ್ಗ ಆಗಬೇಕು. ಒಂದು ಚಿಕ್ಕ ತಿರುಪತಿ ಅಂತೇಳಿ, ಬಂಗಾರ ತಿರುಪತಿ ಅಂತ ಕೇಳಿ ಕರಿತೀವಿ, ದೊಡ್ಡ ತಿರುಪತಿ ಅಂತೇಳಿ ಈ ಕಡೆ ಕರಿತೀವಿ ನಾವು. ಇದೇ ರೀತಿಯಾಗಿ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಯಾವತ್ತೋ ಒಂದ್ ದಿನ ತಿರುಪತಿ ಕ್ಷೇತ್ರ ಸಮಾನವಾಗಿದ್ದು ಬೆಳೆಯುತ್ತೆ ಅಂತಕ್ಕಂಥ ಒಂದು ನಂಬಿಕೆ ನನ್ನಲ್ಲಿದೆ. ಭಕ್ತರು ಕೂಡ ಅದೇ ರೀತಿಯಾಗಿ ನೀವು ಆ ಸ್ವಾಮಿ ಸೇವೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಒಂದು ಬಾರಿ ಆ ಚೆನ್ನಕೇಶ್ವರನ ದರ್ಶನ ಮಾಡ್ಬಿಟ್ರೆ ಪುನಃ ಕರ್ಸ್ಕೊಳ್ತಾನೆ, ಪುನಃ ಕರ್ಸ್ಕೊಳ್ತಾ ಇರ್ತಾನೆ. ಅಷ್ಟು ಒಂದು ವಿಶೇಷವಾಗಿರ್ತಕ್ಕಂಥ ಅನುಗ್ರಹ. ಇವತ್ತಿನ ದಿನ ಆ ಕಲ್ಯಾಣೋತ್ಸವ ಸಂದರ್ಭದಲ್ಲಿ ಆ ಸ್ವಾಮಿ ನೋಡ್ತಾ ಇದ್ರೆ 2 ಕಣ್ಣು ಸಾಲದು. ಸಾಕ್ಷಾತ್ ಆ ವೆಂಕಟೇಶ್ವರ ನೋಡ್ದಂಗೆ ಇರುತ್ತೆ. ವೆಂಕಟಾದ್ರಿ ಸಮಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ ವೆಂಕಟೇಶ ಸಮೋ ದೈವೋ ನ ಭೂತೋ ನ ಭವಿಷ್ಯತೆ ಅಂತ ಹೇಳ್ಬಿಟ್ಟು, ಸಮಸ್ತ ಬ್ರಹ್ಮಾಂಡದಲ್ಲಿ ಸೃಷ್ಟಿಯಲ್ಲಿ ಆ ಒಂದು ವೆಂಕಟೇಶ್ವರನ ಸಂಸ್ಥಾನದ ಮುಂದೆ ಏನೂ ಇಲ್ವಂತ ಯಾವುದು ಸೃಷ್ಟಿಯಲ್ಲಿ. ಆ ರೀತಿಯಾಗಿ ಈ ಒಂದು ಮುಳಬಾಗಿಲು ತಾಲೂಕಿನಲ್ಲಿ ಆ ಸ್ವಾಮಿ ನೋಡ್ಬೇಕು ಅಂತ ಹೇಳಿದ್ರೆ ಅಗರದಲ್ಲೇ ಬಂದು ನೋಡ್ಬೇಕು. ಬೇರೆ ಎಲ್ಲಿ ಆ ಸ್ವಾಮಿ ದರ್ಶನ ಎಷ್ಟು ಅದ್ಭುತವಾಗಿ ಆಗೋದಿಲ್ಲ ಅನ್ನೊಂದು ನಂಬಿಕೆಯಿಂದ ಸಮಯ ಆಗ್ತಾ ಇದೆ. ಮಾಂಗಲ್ಯ ಧಾರಣೆ ನಮ್ಮ ಮದನ್ ತುಂಬಾ ಒಳ್ಳೆ ವಿದ್ಯಾವಂತ ಹುಡುಗ, ಒಳ್ಳೆ ಗ್ರೂಪ್ ಇದೆ. ಆ ಮಾಂಗಲ್ಯ ಮಹೋತ್ಸವ ಆಗಲಿ. ಎಲ್ಲರೂ ಕೂಡ